ನಮಸ್ಕಾರ. ನನ್ನ ಪ್ರೀತಿಯ ಕಿಬೋ ಕುಟುಂಬ ಸದಸ್ಯರೇ ಮತ್ತು ಲೀಡರ್ಗಳೇ, ಇವತ್ತು ನಮ್ಮ MD ಅವರು ತುಂಬ ವಿಷಯನ ಇದರಲ್ಲಿ ತಿಳಿಸಿದ್ದಾರೆ. ತುಂಬ ವಿಷಯನ ತಿಳಿಸಿರೋದ್ರಿಂದ ನಾನು ಕನ್ನಡದಲ್ಲಿ ತಿಳಿಸಲೇಬೇಕಾಗಿ ಈ ವಿಷಯನ ತಿಳಿಸ್ತಾ ಇದ್ದೀನಿ. ಪ್ರತಿಯೊಬ್ಬರು ಅಡ್ಮಿನ್ ಆಗಿರೋರು ದಯವಿಟ್ಟು ಬೇರೆ ಬೇರೆ ಮೆಸೇಜ್ಗಳನ್ನು, ಸಂದೇಶಗಳನ್ನು ಈ ಗ್ರೂಪಲ್ಲಿ ಹಾಕಬೇಡಿ ಅಂತ MD ಅವರು ಹೇಳಿದ್ದಾರೆ. ಓಕೆ, ಯಾರು ಸಹ ಆ ರೀತಿ ಹಾಕಬಾರ್ದು, ಅಡ್ಮಿನ್ ಇರೋರು. ಈಗ ಮೇನ್ ವಿಷಯಕ್ಕೆ ಬರ್ತೀನಿ. MD ಅವರು ಇವತ್ತು ತೆಲುಗಲ್ಲಿ ತುಂಬ ವಿಷಯನ ತಿಳಿಸಿದ್ದಾರೆ. 1 2 3 4 5 6 7 8 ವಾಯ್ಸಲ್ಲಿ ತಿಳಿಸಿದ್ದಾರೆ. ಅದನ್ನು ನಾನು ಸಿಂಪಲ್ ಆಗಿ ಸ್ವೀಟ್ ಆ್ಯಂಡ್ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ ಕನ್ನಡದಲ್ಲಿ ತಿಳಿಸ್ಕೊಡ್ತೀನಿ. ನೋಡಿ, ಈಗ ಟ್ರಯಲ್ ಟ್ರೇಡಿಂಗ್ ಅನ್ನೋದು ನೆನ್ನೆಗೆ ಕ್ಲೋಸ್ ಆಯಿತು. ಆ ಟ್ರಯಲ್ ಟ್ರೇಡಿಂಗಲ್ಲಿ ನಡೆದಂಥ ಲೋಪದೋಷಗಳು, ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ಇವತ್ತು ನಾಳೆ ಅವಕಾಶ ಇದೆ. ನಿಮಗೇನಾದರೂ ಸಮಸ್ಯೆಗಳಿದ್ದರೆ ನಮ್ಮ MD ಅವ್ರ ಪರ್ಸ್ನಲ್ ನಂಬರ್ಗೆ ನೀವು ಸಮಸ್ಯೆಗಳಿದ್ದರೆ ಮಾತ್ರ, ಇಲ್ಲಾಂದರೆ ಸುಮ್ಮನೆ ಏನೂ ಕಳ್ಸಕ್ಕೆ ಹೋಗ್ಬೇಡಿ. ಅದು MD ಅವರು ವಾಯ್ಸ್ ಮೆಸೇಜ್ ಕಳಿಸ್ತಾರೆ. ಇವಾಗ ಕಳಿಸಿದ್ರೆ ಅವ್ರು ನೋಡೋಕ್ಕಾಗಲ್ಲ, ನೋಡೋದು ಇಲ್ಲ. MD ಅವ್ರು ಯಾವಾಗ ವಾಯ್ಸ್ ಮೆಸೇಜ್ ಕಳಿಸ್ತಾರೆ ಆವಾಗ ನಿಮ್ಮ ಸಮಸ್ಯೆಗಳು ಏನೇ ಇರಲಿ, ಕ್ಯೂ ಎಕ್ಸ್ಚೇಂಜ್ ಬಗ್ಗೆ, K-Wallet ಬಗ್ಗೆ ಏನಾದ್ರು ತೊಂದರೆಗಳಿದ್ರೆ, ಪ್ರಾಬ್ಲಮ್ಗಳಿದ್ರೆ, ಸ್ನೇಹಿತರೆ ಒಂದು ನಿಮಿಷ, ನಾನು ಒಂದು ಫೋನ್ ಬಂತು, ಫೋನ್ ಕಟ್ ಆಯಿತು, ಹಾಗಾಗಿ ಸ್ಟಾಪ್ ಆಯಿತು ರೆಕಾರ್ಡಿಂಗು. MD ಅವ್ರು ಹೇಳಿರೋದನ್ನು ಸಿಂಪಲ್ಲಾಗಿ ಸ್ವೀಟ್ ಆ್ಯಂಡ್ ಶಾರ್ಟಾಗಿ ಹೇಳ್ತೀನಿ, ಎಲ್ಲರೂ ಕೇಳಿಸ್ಕೊಳ್ಳಿ ಗಮನ ಇಟ್ಟು. ನೋಡಿ, ಇಲ್ಲಿವರೆಗೂ ನಡೆದಿದ್ದು ಟ್ರಯಲ್ ಟ್ರೇಡಿಂಗ್. ನೀವು ಕಲ್ತ್ಕೊಳ್ಳಿ ಅಂತ 3 ದಿನ 62 ಗಂಟೆ ನಮ್ಮ MD ಅವರು, ಇಂಥ ಕಂಪ್ನಿ, ಇಂಥ MD ಇಡೀ ಪ್ರಪಂಚದಲ್ಲೇ ಸಿಗೋಕ್ಕೆ ಚಾನ್ಸೇ ಇಲ್ಲ. ಇಂಥ ಅವಕಾಶ ನಿಮಗೆ ಸಿಕ್ಕಿದೆ. ಇದನ್ನು ಉಪಯೋಗಿಸ್ಕೊಳ್ಳೋದಲ್ಲೇ ನೀವು ದುರುಪಯೋಗ ಪಡಿಸ್ಕೊಂಡು ನನಗೆ ಟ್ರೇಡಿಂಗಲ್ಲಿ ಕಲ್ತ್ಕೊಳ್ಳೋಕ್ಕಾಗಲಿಲ್ಲ, ಹೇಳ್ಕೊಡಿ ಅಂತ ಹೇಳ್ಬಿಟ್ಟು ಫೋನ್ ಮಾಡೋದಾಗಲಿ ಇದೆಲ್ಲ ಮಾಡೋಕ್ಕೆ ಹೋಗಬೇಡಿ. ಅವಕಾಶ ಇದ್ದಾಗ ಉಪಯೋಗಿಸ್ಕೊಳ್ಳಿಲ್ಲ ಅಂದರೆ ತಪ್ಪು ಯಾರ್ದು? ನಿಮ್ಮದು, ನಮ್ಮದಲ್ಲ. ಓಕೆ, ಈಗ ಆಯಿತು, ಟ್ರಯಲ್ ಟ್ರೇಡಿಂಗ್ ಮುಗೀತು. ಈಗ ನೆಕ್ಸ್ಟ್ ರಿಯಲ್ ಟ್ರೇಡಿಂಗ್ ಸ್ಟಾರ್ಟ್ ಆಗುತ್ತೆ. ಅದಕ್ಕೂ ಮುಂಚೆ ಈಗ ನಾನು ಹೇಳೋದನ್ನು ಗಮನ ಇಟ್ಟು ಕೇಳಿಸ್ಕೊಳ್ಳಿ. ನಮ್ಮ ಕರ್ನಾಟಕದಲ್ಲಿ 99% ಕ್ರಿಪ್ಟೋ ಕರೆನ್ಸಿ ಬಗ್ಗೆ ಇನ್ನೂ ಎಷ್ಟೋ ಜನರಿಗೆ ನಾಲೆಡ್ಜ್ ಇಲ್ಲ, ಗೊತ್ತಿಲ್ಲ. 1% ಗೊತ್ತಿದೆ. ಆ 1% ISTT ಕೊಂಡ್ಕೊಂಡಿಲ್ಲ. ಏನು ಬೇಕು, ಎಕ್ಸ್ಚೇಂಜ್ ಒಳಗಡೆ ನೀವು QCC ಕಾಯಿನ್ ಆಗಲಿ ಯಾವುದೇ ಕಾಯಿನ್ ಆಗಲಿ ಕೊಂಡ್ಕೋಬೇಕಂದ್ರೆ ನಿಮ್ಮ ಹತ್ರ ಏನಿರಬೇಕು? ಡಾಲರ್ ಇರಬೇಕು. ಇಂಡಿಯನ್ ಕರೆನ್ಸಿ ನಿಮ್ಮ ಹತ್ರ ಲಕ್ಷ ಇರಲಿ, ಕೋಟಿ ಇರಲಿ, ಬ್ಲಾಕ್ ಚೈನ್ ಟೆಕ್ನಾಲಜಿ ಒಳಗಡೆ ಯಾವ ಕಾಯಿನು ಕೊಂಡ್ಕೊಳ್ಳೋಕ್ಕೂ ಆಗಲ್ಲ, ಮಾರೋಕ್ಕೂ ಆಗಲ್ಲ. ನಿಮ್ಮ ಹತ್ರ USDT ಆಗಲಿ, ISTT ಆಗಲಿ, ಡಾಲರ್ ಇದ್ದರೆ ಮಾತ್ರ ನೀವು ಕೊಂಡ್ಕೋಬೋದು, ಮಾರ್ಬೋದು. ಇದು ಪಕ್ಕ ತಿಳ್ಕೊಳ್ಳಿ. ಇದು ತಿಳ್ಕೊಳ್ಳೋದಲ್ಲೇ ನನ್ನ ಹತ್ರ ISTT ನೋಡಿ, ನೀವು ಕ್ಯೂ ಲೈಫಲ್ಲಿ 1850 ಕೊಟ್ಟು ISTTನ ಪರ್ಚೇಸ್ ಮಾಡಿದ್ದೀರ, 14 ISTT ಓಕೆನಾ ಪರ್ಚೇಸ್ ಮಾಡಿದ್ದೀರ. ಅದು ಇವಾಗ ಕೊಡಲ್ಲ. ಡ್ಯಾಡಿ ರೋಬೋಟಿಕಲ್ಲೂ ಇದೆ, ಅದು ಇವಾಗ ಕೊಡಲ್ಲ. ಓಕೆನಾ, ಕಿಬೋದಲ್ಲಿ ಇದೆ, ಅದು ಇವಾಗ ಕೊಡಲ್ಲ. ಯಾವಾಗ ಕೊಡ್ತಾರೆ? ಡಿ ಕಾಯಿನು ಲಿಸ್ಟ್ ಆದಾಗ ಆ ಕಾಯಿನ್ ರಿಲೀಸ್ ಮಾಡ್ತಾರೆ, ಆ ISTT ರಿಲೀಸ್ ಮಾಡ್ತಾರೆ, ಅವಾಗ ಯೂಸ್ ಮಾಡ್ಕೊಳ್ಳಿ. ಇವಾಗ QCC ಕಾಯಿನು ನೀವು ಟ್ರೇಡಿಂಗ್, ರಿಯಲ್ ಟ್ರೇಡಿಂಗ್ ಸ್ಟಾರ್ಟ್ ಆದಾಗ ನಿಮ್ಮ ಹತ್ರ USDT ಆಗಲಿ, ISTT ಆಗಲಿ ಇರಬೇಕು. ಓಕೆನಾ, ಇಲ್ಲ ಅಂದರೆ ನೀವು ಒಂದು ಕಾಯಿನೂ ಕೊಂಡ್ಕೊಳ್ಳೋಕ್ಕಾಗಲ್ಲ. ಕನಿಷ್ಠ ಈ ಟ್ರೇಡಿಂಗ್ ಸ್ಟಾರ್ಟ್ ಆದಾಗ ನಮ್ಮ QCC ಕಾಯಿನು ಒಳಗಡೆ, ಎಕ್ಸ್ಚೇಂಜ್ ಒಳಗಡೆ ನೀವು ಬಂದು ಒಂದು 1/4 ಕಾಯಿನೋ, ಅರ್ಧ ಕಾಯಿನೋ, 3/4 ಕಾಯಿನೋ ನೀವು ಕೊಂಡ್ಕೊಂಡು ಇಟ್ಕೊಂಡಿದ್ರೆ ನೀವು ಲಕ್ಷಗಟ್ಟಲೆ, ಕೋಟಿಗಟ್ಟಲೆ ಆದಾಯ ತಗೊಳ್ಳೋಕ್ಕೆ ಸಾಧ್ಯ. ಇಲ್ಲಿವರೆಗೂ ಇರೋದು ನಿಮ್ಮ ಹತ್ರ ಇರೋದನ್ನ ಮಾರ್ಕೊಳ್ಳೋದಕ್ಕಿದೆ. MD ಅವರು ಫ್ರೀಯಾಗಿ 3 ಕಾಯಿನ್ ಕೊಟ್ಟಿದ್ದಾರೆ. ಒಂದು QCC ಕಾಯಿನು, ಒಂದು ಕಿಬೋ ಕಾಯಿನು, ಒಂದು ಡಿ ಕಾಯಿನು. ಈ 3 ಕಾಯಿನ್ ವ್ಯಾಲ್ಯೂ ಎಷ್ಟು ಗೊತ್ತಾ? ನಿಮಗೆ ಗೊತ್ತಿಲ್ಲ. ಗೊತ್ತಿಲ್ಲದೆ ಮಾತಾಡೋದು ಅದು ದಡ್ತನ, ಮುಟ್ಟಾಳ್ತನ. ಗೊತ್ತಿಲ್ಲದೆ ಮಾತಾಡೋರು ಮುಟ್ಟಾಳರು, ದಡ್ರು. ಇದನ್ನು ತಿಳ್ಕೊಂಡು ಮಾತಾಡಿ. ನೀವು 3 ಕಾಯಿನ್ ವ್ಯಾಲ್ಯೂನು 5,40,000 ರೂಪಾಯಿ ವ್ಯಾಲ್ಯೂ ನಿಮ್ಮ ಕಿಬೋ ಅಕೌಂಟಲ್ಲಿ ಫ್ರೀಯಾಗಿ ಕೊಟ್ಟಿದ್ದಾರೆ. ನಿಮ್ಮ ಹತ್ರ 1 ರೂಪಾಯಿ ಇಸ್ಕೊಂಡಿಲ್ಲ MD ಅವರು. ಆ ಕಾಯಿನ್ ಮಾರ್ಕೊಳ್ಳೋದಕ್ಕೆ ಮಾತ್ರ ನೀವು ಯೋಚನೆ ಮಾಡೋದಲ್ಲ ಇಂಪಾರ್ಟೆಂಟು. ಇವಾಗಿರೋ ಏನಿದೆ ಎಕ್ಸ್ಚೇಂಜ್ ಒಳಗಡೆ
ನೀವು ಡಾಲರ್ ISTT ಡಾಲರ್ ಆಗಲಿ USDT ಡಾಲರ್ ಅಲ್ಲಿ ಇಟ್ಕೊಂಡು ಎಕ್ಸ್ಚೇಂಜ್ ಒಳಗಡೆ ಒಂದು ಅರ್ಧ ಕಾಯಿನೋ, ಮುಕ್ಕಾಲು ಕಾಯಿನೋ, ಕಾಲು ಕಾಯಿನೋ, ಒಂದು ಕಾಯಿನೋ ಕೊಂಡ್ಕೊಳ್ಳೋಕೆ ಪ್ರಯತ್ನ ಪಡಿ. ಸ್ಟಾರ್ಟಿಂಗ್ ಅಲ್ಲಿ ಕಾಯಿನ್ ರೇಟ್ ಕಡಿಮೆ ಇರುತ್ತೆ. ಯಾವ ಕ್ರಿಪ್ಟೋ ಕರೆನ್ಸಿಲೂ ನಿಮಗೆ ಈ ತರ ಲಿಕ್ವಿಡಿಟಿ ಫಂಡ್ ಇಟ್ಬಿಟ್ಟು ಈ ರೇಟ್ಗೆ ರಿಲೀಸ್ ಮಾಡಿ ಈ ಕಾಯಿನ್ ರಿಲೀಸ್ ಮಾಡೋದಕ್ಕೆ ಯಾವ ಚಾನ್ಸೇ ಇಲ್ಲ ಯಾವ ಕ್ರಿಪ್ಟೋ ಕರೆನ್ಸಿಲು. ನಮ್ಮ ಕ್ರಿಪ್ಟೋ ಕರೆನ್ಸಿಲಿ ಮಾತ್ರ ಸಾಧ್ಯ ಇದೆ, ನಿಮ್ಗೆ ಅವಕಾಶ ಇದೆ. ಈ ಅವಕಾಶನ ಉಪಯೋಗಿಸ್ಕೊಳ್ಳಿಲ್ಲ ಅಂದ್ರೆ ನಿಮ್ಮಂತ ದಡ್ರು ಮುಟ್ಟಾಳ್ರು ಪ್ರಪಂಚದಲ್ಲೇ ಇಲ್ಲ ಅಂತ ನಾನು ಹೇಳಕ್ ಬಯಸ್ತೀನಿ. ಯಾಕೆಂದ್ರೆ ಎಷ್ಟೋ ಕ್ರಿಪ್ಟೋ ಕರೆನ್ಸಿಗಳಿದೆ, 30,000 ಕ್ರಿಪ್ಟೋ ಕರೆನ್ಸಿಗಳಿದೆ. ಅವೆಲ್ಲನೂ ಅನ್ಲಾಕಿಂಗ್ ಸಿಸ್ಟಮ್. ಆದರೆ ನಮ್ಮ ಕ್ರಿಪ್ಟೋ ಕರೆನ್ಸಿಲಿ ಲಾಕಿಂಗ್ ಸಿಸ್ಟಮ್. 100 ವರ್ಷದವರೆಗೂ ಲಿಕ್ವಿಡಿಟಿ ಫಂಡ್ ಅನ್ನೋದು ಲಾಕಿಂಗ್ ಅಲ್ಲಿ ಇರುತ್ತೆ. ಮತ್ತೆ ಈಗ AI ಟೆಕ್ನಾಲಜಿ ಸಿಸ್ಟಮ್ ಸಹ ತರ್ತಾ ಇದ್ದಾರೆ. ನಮ್ಮ ಕ್ರಿಪ್ಟೋ ಕರೆನ್ಸಿ ಒಳಗಡೆ AI ಟೆಕ್ನಾಲಜಿ ಸಹ ತರ್ತಾ ಇದ್ದಾರೆ. ನಮ್ಮ MD ಅವರು ಇರ್ಲಿ ಇಲ್ಲದೆ ಇರ್ಲಿ ಆಟೋಮೆಟಿಕ್ ರೋಬೋಟಿಕ್ ಸಿಸ್ಟಮ್ ಅಲ್ಲೇ ವರ್ಕ್ ಆಗಬೇಕು, ಆ ತರ ಸಿಸ್ಟಮ್ ಅನ್ನ ತರ್ತಾ ಇದ್ದಾರೆ. ಇವೆಲ್ಲ ಅನುಕೂಲ ತರ್ತಾ ಇರೋದ್ರಿಂದ ನೀವು ಇದನ್ನು ಉಪಯೋಗಿಸ್ಕೋಬೇಕು, ಅಳವಡಿಸ್ಕೋಬೇಕು, ನೀವೆಲ್ಲರೂ ಆರ್ಥಿಕವಾಗಿ ಮುಂದುವರಿಬೇಕು ಅನ್ನೋದೇ ನಮ್ಮ MD ಅವರ ಒಂದು ಇಂಟೆನ್ಷನ್, ನನ್ನ ಒಂದು ಇಂಟೆನ್ಷನ್. ನಮ್ಮ ಕರ್ನಾಟಕದಲ್ಲಿ 99% ಕ್ರಿಪ್ಟೋ ಕರೆನ್ಸಿ ಬಗ್ಗೆ ಯಾವ ಸ್ಟೇಟಲ್ಲೇ ಆಗಿರಲಿ, ನಮ್ಮ ಕರ್ನಾಟಕನೇ ಆಗಿರಲಿ ಗೊತ್ತಿಲ್ಲ, ನಾಲೆಡ್ಜ್ ಇಲ್ಲ. ಆ ನಾಲೆಡ್ಜು ಎಲ್ಲಾನು ಕೊಡ್ತಾ ಇದ್ದಾರೆ, ನೀವು ತಗೊಳಕ್ ರೆಡಿ ಇಲ್ಲ. 3 ದಿನದವರೆಗೂ 62 ಗಂಟೆ ಟ್ರೈನಿಂಗ್ ಕೊಟ್ಟಿದ್ದಾರೆ. ಕಲ್ತ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ನೀವೇನ್ ಮಾಡಿದ್ದೇನು? ಬೆರಳೆಣಿಕೆ ಎಷ್ಟು ಜನ ಎಷ್ಟು ಜನ ಇದ್ದೀರ ನಮ್ಮ ಕರ್ನಾಟಕದಲ್ಲಿ? ಕಿಬೋ ಕಮ್ಯುನಿಟಿ ಮೆಂಬರ್ಸು, ಅದರಲ್ಲಿ ಬೆರಳೆಣಿಕೆ ಜನ ಮಾತ್ರ ಟ್ರೇಡಿಂಗ್ ಅಲ್ಲಿ ಪಾಲ್ಗೊಂಡಿದ್ದಾರೆ. ನನಗೆ ಗೊತ್ತಾಗತ್ತೆ ಎಷ್ಟು ಜನ ಪಾಲ್ಗೊಂಡಿದ್ದಾರೆ, ಎಷ್ಟು ನನಗೆ ಕಮಿಷನ್ ಬಂದಿದೆ ಅನ್ನೋ ಟ್ರಯಲ್ ಅಲ್ಲೇ ನನಗೆ ಗೊತ್ತಾಗಿದೆ, ಟ್ರೈನಿಂಗ್ ಅಲ್ಲಿ. ಇನ್ ರಿಯಲ್ ಅಲ್ಲಿ ನನಗೆ ಗೊತ್ತಾಗಲ್ವಾ? ಅದಕ್ಕೆ ಈಗ ಅವಕಾಶ ಇದೆ. ಡಿಸೆಂಬರ್ ವರ್ಗು ನೀವು ಚೆನ್ನಾಗಿ ಟೀಮ್ ಮಾಡ್ಕೊಳ್ಳಿ. KWallet, Q ಎಕ್ಸ್ಚೇಂಜು ₹1 ಕೊಡ್ದಂಗೆ ಇನ್ನು MD ಅವರೇ ನಿಮ್ಗೆ ಕಾಯಿನ್ ಕೊಡ್ತಾ ಇದ್ದಾರೆ ಫ್ರೀಯಾಗಿ. QCC ಕಾಯಿನ್ ಮೈನಿಂಗ್ ಕೊಡ್ತಾ ಇದ್ದಾರೆ, KBCT ಕಾಯಿನ್ ಕೊಡ್ತಾ ಇದ್ದಾರೆ, BCT ಕಾಯಿನ್ ಕೊಡ್ತಾ ಇದ್ದಾರೆ. ಇವೆಲ್ಲನೂ ಫ್ರೀಯಾಗಿ ಸಿಗ್ತಾ ಇದೆ KWallet ಅಲ್ಲಿ, Q ಎಕ್ಸ್ಚೇಂಜ್ ಅಲ್ಲಿ. ಯಾರು ಚೆನ್ನಾಗಿ ಟೀಮ್ ಮಾಡ್ಕೊಳ್ತಾ ಇದ್ದೀರಾ ಅವ್ರಿಗೆ ನಿಮ್ಗೆ ಆದಾಯ ಸಿಗುತ್ತೆ. ಟೀಮ್ ಮಾಡ್ಕೊಳಕ್ ಅವಕಾಶ ಇದೆ, ಮಾಡ್ಕೊಳ್ಳಿ. ನೆಕ್ಸ್ಟ್ ಕಾರ್ ವಿನ್ನರ್ಸ್ ಹೇಳ್ತಾ ಇದ್ದೀನಿ. ಮಾಲ್ದೀವ್ಸ್ MPPಲಿ ಕಾರ್ ವಿನ್ ಆಗೋಕ್ಕೆ ಇನ್ನು 3 ದಿವಸ ಟೈಮ್ ಇದೆ, ಅವಕಾಶ ಕೊಟ್ಟಿದ್ದಾರೆ. ಕಾರ್ ವಿನ್ನರ್ಸ್ಗೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ತಿಳಿಸ್ತಾ ಇದ್ದೀನಿ. MD ಅವರು ಕಾರ್ ಕೊಡ್ತಾ ಇರೋದು ಫ್ರೀಯಾಗಿ, ನೀವು ಪೆಟ್ರೋಲ್ ಹಾಕೊಂಡು ಶೋಕಿ ಮಾಡೋದಕ್ಕಲ್ಲ, ನಿಮ್ಮ ಪರ್ಸನಲ್ಗೆ ಯೂಸ್ ಮಾಡೋದಕ್ಕಲ್ಲ. ಕಂಪ್ನಿಗೋಸ್ಕರ ನೀವು ಕಾರ್ ಕೊಡ್ತಾ ಇರೋದು. ನೀವು ಕಂಪ್ನಿಲಿ ಒಂದೇ ಕಂಪ್ನಿಲಿ ಇರಬೇಕು. 108 ಕಂಪ್ನಿಲಿ, 2 ಕಂಪ್ನಿಲಿ, 3 ಕಂಪ್ನಿಲಿ, 4 ಕಂಪ್ನಿಲಿ, 5 ಕಂಪ್ನಿಲಿ ಸಕಲ ಕಲ್ಲವೊಬ್ಬರು ಯಾರ್ಯಾರು ಏನು ಎತ್ತಂತ ನನಗೆ ಗೊತ್ತಿದೆ. ನಮ್ಮ ಕಿಬೋ ಕಂಪ್ನಿಲಿ ಮಾತ್ರ ಇರಬೇಕು, ಕಿಬೋ ಕಂಪ್ನಿಗೆ ಮಾತ್ರ ಹೇಳ್ಬೇಕು. ಅಂಥವ್ರಿಗೆ ಮಾತ್ರ ಕಾರ್ ಅನೌನ್ಸ್ಮೆಂಟ್ ಮಾಡ್ತಾರೆ, ಕಾರ್ ಕೊಡ್ತಾರೆ. ಅನವಶ್ಯಕವಾಗಿ ಎಲ್ಲಾರ್ಗು ಕಾರು ಹೆಸರನ್ನ ಅನೌನ್ಸ್ಮೆಂಟ್ ಮಾಡಿ ಕಾರ್ ಕೊಡೋದಿಲ್ಲ. ಇದು ಅರ್ಥ ಮಾಡ್ಕೊಳ್ಳಿ. ಸುಮ್ಮನೆ ನನಗೂ ಕಾರ್ ಕೊಡಿಸಿ, ನನಗೆ ಸುಮಾರು ಜನ ಫೋನ್ ಮಾಡ್ತಾ ಇದ್ದಾರೆ, ನಿಮಗೆ ಕಾರ್ ಅನೌನ್ಸ್ಮೆಂಟ್ ಮಾಡಿದ್ದಾರೆ, ನಮಗೂ ಅನೌನ್ಸ್ಮೆಂಟ್ ಮಾಡಿ, ನಮಗೂ ಕಾರ್ ಕೊಡಿಸಿ, ನಾವು ಕಷ್ಟಪಡ್ತಾ ಇದ್ದೀವಿ, ನಾವು ಕೆಲಸ ಮಾಡ್ತಾ ಇದ್ದೀವಿ, ನಮ್ದು ಟೀಮ್ ಇದೆ ಅಂತ. ಅದೆಲ್ಲ ಇಂಪಾರ್ಟೆಂಟು. MD ಅವರು ಯಾರು ಕೊಡಬೇಕು, ಯಾರು ಕೆಲಸ ಮಾಡ್ತಾರೆ, ಯಾರು ವರ್ಕ್ ಮಾಡ್ತಾರೆ ಅವ್ರು ಗುರ್ತಿಸಿ ಕೊಡೋರು. ನಾನಲ್ಲ ನಿಮಗೆ ಕಾರ್ ಕೊಡೋದು, ಅರ್ಥ ಮಾಡ್ಕೊಳ್ಳಿ. ನನ್ನನ್ನು ಕೇಳಿದ್ರೆ ಪ್ರಯೋಜನ ಇಲ್ಲ ನಿಮಗೆ. ನೀವು ಮಾಡೋ ಕೆಲಸನ ಗುರುತಿಸಿ MD ಅವರು ನಿಮಗೆ ಕಾರ್ ಕೊಡೋದು. ಸುಮ್ಮನೆ ಎಲ್ಲರಿಗೂ ಕಾರ್ ಕೊಡೋದಿಲ್ಲ, ಓಕೆನಾ? ನೆಕ್ಸ್ಟ್ ಕಾರ್ ವಿನ್ನರ್ಸು ಕಂಪ್ನಿಗೋಸ್ಕರ ಒಂದೇ ಕಂಪ್ನಿಲಿ ಮಾಡೋರಿಗೆ ಮಾತ್ರ ಅವಕಾಶ ಇದೆ, ಎಲ್ಲರಿಗೂ ಕಾರ್ ಕೊಡೋದಿಲ್ಲ, ಎಲ್ಲರಿಗೂ ಅವಕಾಶ ಇರಲ್ಲ. ನೆಕ್ಸ್ಟ್ ಇನ್ನೊಂದು ಏನು ಮಾಡ್ತಾ ಇದ್ದಾರೆ, ಈಗ ಇವತ್ತು ನಡೆದ ಒಂದು ಮೀಟಿಂಗಲ್ಲಿ ಪ್ರತಿಯೊಂದಕ್ಕೆ ಯಾರು ಕಾರ್ ಕೊಡ್ತಾ ಇದ್ದಾರೆ ಅವ್ರಿಗೆ GPS ಟ್ರ್ಯಾಕ್ ಅಳವಡಿಕೆ ಮಾಡ್ತಾರೆ. ಯಾವ ಸ್ಟೇಟಲ್ಲಿ ಇದ್ದಾರೆ, ಯಾವ ಡಿಸ್ಟಿಕಲ್ಲಿ ಇದ್ದಾರೆ, ಯಾವ ವಿಲೇಜಲ್ಲಿ ಇದ್ದಾರೆ, ಯಾವ ತಾಲ್ಲೂಕಲ್ಲಿ ಇದ್ದಾರೆ, ಎಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಪ್ರತಿಯೊಂದು ಪಿನ್ ಟು ಪಿನ್ MD ಅವ್ರಿಗೆ ಗೊತ್ತಾಗುತ್ತೆ. ಯಾಕೆ ಹೇಳಿ? ಆ ಕಾರಲ್ಲಿ GPS ಟ್ರ್ಯಾಕ್ ಅಳವಡಿಸಿ ಕೊಡ್ತಾರೆ. ನೀವು ಕಾರ್ ಇಸ್ಕೊಂಡು ನಿಮ್ಮ ಸ್ವಂತಕ್ಕೆ ಯೂಸ್ ಮಾಡೋದಕ್ಕೆಲ್ಲ ಕಾರ್ ಕೊಡೋದು, ಅರ್ಥ ಮಾಡ್ಕೊಳ್ಳಿ. ಕಂಪ್ನಿ ಕೆಲಸ ಮಾಡೋದಕ್ಕೆ. ಈಗ ಸ್ಕೈ ಆ್ಯಂಡ್ ಪ್ರಾಜೆಕ್ಟ್ ಬರ್ತಾ ಇದೆ. ಆ ಸ್ಕೈ ಆ್ಯಂಡ್ ಪ್ರಾಜೆಕ್ಟ್ ಅಲ್ಲಿ ನೀವು ಇಡೀ ಡಿಸ್ಟಿಕ್ಕು, ತಾಲ್ಲೂಕು, ಸ್ಟೇಟು, ಪ್ರತಿಯೊಂದು ಸ್ಟೇಟ್ಗೂ ನೀವು ತಿರುಗಬೇಕಾಗುತ್ತೆ, ಹೋಗ್ಬೇಕಾಗುತ್ತೆ. ನಮ್ಮ ಕಂಪ್ನಿ ಬಗ್ಗೆ, ನಮ್ಮ ಕಾಯಿನ್ ಬಗ್ಗೆ, ನಮ್ಮ ಸ್ಕೈ ಆ್ಯಂಡ್ ಪ್ರಾಜೆಕ್ಟ್ ಬಗ್ಗೆ ನೀವು ಎಕ್ಸ್ಪ್ಲೈನ್ ಮಾಡಿ ತಿಳಿಸ್ಬೇಕಾಗುತ್ತೆ ಪ್ರತಿಯೊಬ್ಬರಿಗೂ. ಈಗ Q ಎಕ್ಸ್ಚೇಂಜು, KWallet ಟೀಮ್ ಮಾಡ್ಕೊಳ್ಳಿ ಚೆನ್ನಾಗಿ. ಟೀಮ್ ಇದ್ರೆ ಮಾತ್ರ ನಿಮಗೆ ಅವಕಾಶ ಇದೆ ಕಾರ್ ತಗೊಳ್ಳೋದಕ್ಕೆ. ಟೀಮ್ ಇಲ್ಲ ಅಂದ್ರೆ ಇಲ್ಲ.
ಈಗ ಟೀಮ್ ಮಾಡ್ಕೊಳ್ಳಿ, ಅವಕಾಶ ಇದೆ, ಉಪಯೋಗಿಸ್ಕೊಳ್ಳಿ. ಯಾರ ಹತ್ರ ನೀವು ಕಾಸು ಇಸ್ಕೊಳ್ಳಂಗಿಲ್ಲ, ಯಾರಿಗೂ ನೀವು ಕಾಸು ಕೊಡಂಗಿಲ್ಲ, ಫ್ರೀ. ಇನ್ನ MD ಅವರೇ ನಿಮಗೆ ಕೊಡ್ತಾ ಇದ್ದಾರೆ ಅನ್ನುವಾಗ ನೀವು ಯಾಕೆ ಮಾಡಬಾರ್ದು? ಹಾಗಾಗಿ ಇದಿಷ್ಟು ವಿಷಯ ತಿಳಿಸಿದ್ದೀನಿ. ಓಕೆ, ನೆಕ್ಸ್ಟ್ ಈ 2 ದಿನ ಕ್ಯೂ ಎಕ್ಸ್ಚೇಂಜ್ ಅಲ್ಲಾಗ್ಲಿ ಕೇವಲೆಟ್ ಅಲ್ಲಾಗ್ಲಿ ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಇದ್ರೆ MD ಅವರು ರಿಪೇರಿ ಮಾಡೋದಕ್ಕಿದ್ದಾರೆ, ನಾವು ಪ್ರಿಪೇರ್ ಆಗಿರ್ಬೇಕು. ಓಕೆನಾ? MD ಅವರು ನಮಗೆ ನಮ್ಮ ಪ್ರಾಬ್ಲಮ್ ಅನ್ನ ರಿಪೇರಿ ಮಾಡಕ್ಕೆ ಇದ್ದಾರೆ, ನಾವು ಪ್ರಿಪೇರ್ ಆಗಿರ್ಬೇಕು. ಓಕೆ, ಇದಿಷ್ಟು ಗಮನದಲ್ಲಿ ಇಟ್ಕೊಂಡು ಪ್ರತಿಯೊಬ್ಬರು ವರ್ಕ್ ಮಾಡಕ್ಕೆ ರೆಡಿ ಇರ್ರಿ. ನಮ್ಮ ಕರ್ನಾಟಕದಲ್ಲಿ ಹೆಣ್ಮಕ್ಳು ಜಾಸ್ತಿ ಜನ ವಿನ್ ಆಗಿರೋರಿಲ್ಲ. ಮಾಲ್ದೀವ್ಸ್ ಅಲ್ಲಾಗ್ಲಿ ಹಾಗೆ ಕ್ಯೂ ಲೈಫ್ ಅಲ್ಲಾಗ್ಲಿ ಎಲ್ಲ ಜೆಂಟ್ಸೇ ವಿನ್ ಆಗಿದ್ದಾರೆ. ಓಕೆನಾ? ಹಾಗಾಗಿ ಈಗಲೂ ಅವಕಾಶ ಇದೆ, ಹೆಣ್ಮಕ್ಳು ಚೆನ್ನಾಗಿ ಕ್ಯೂ ಎಕ್ಸ್ಚೇಂಜ್ ಅಲ್ಲಿ ಟೀಮ್ ಮಾಡ್ಕೊಳ್ಳಿ. ಕೇವಲೆಟ್ ಕ್ಯೂ ಎಕ್ಸ್ಚೇಂಜ್ ಇವೆರಡರಲ್ಲಿ ಟೀಮ್ ಮಾಡ್ಕೊಳ್ಳಿ. ನಿಮಗೂ ಪ್ರತ್ಯೇಕವಾಗಿ ಆಫರ್ ಕೊಡ್ತಾ ಇದ್ದಾರೆ MD ಅವರು, ಹೆಣ್ಮಕ್ಳಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾ ಇದ್ದಾರೆ. ಓಕೆನಾ? ಹಾಗಾಗಿ ದಯವಿಟ್ಟು ಎಲ್ರು ನಾನು ಈ ವಿಷಯನ ತಿಳಿಸಿ ಈ ಮಾತನ್ನ ವೈಂಡ್ ಅಪ್ ಮಾಡ್ತಾ ಇದ್ದೀನಿ. MD ಅವರು ತುಂಬಾ ವಿಷಯ ತಿಳಿಸಿದ್ದಾರೆ, ಅದೆಲ್ಲನೂ ನಾನು ನಿಮಗೆ ಶಾರ್ಟ್ ಅಂಡ್ ಸ್ವೀಟ್ ಆಗಿ ತಿಳಿಸಿದ್ದೀನಿ. ಕಾರ್ ವಿನ್ನರ್ಸು ಇನ್ಮೇಲೆ ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ. ಕಾರ್ ತಗೊಳ್ಳೋದಲ್ಲ ಇಂಪಾರ್ಟೆಂಟು, ಕಾರ್ ತಗೊಂಡ್ಮೇಲೆ ಕಂಪ್ನಿಗೋಸ್ಕರ ಕೆಲಸ ಮಾಡಬೇಕು. ಕಾಯ ವಾಚ ಮನಸ್ಸ ಶ್ರದ್ಧೆಯಿಂದ ನಿಷ್ಠೆಯಿಂದ MD ಅವ್ರು ಏನು ಹೇಳ್ತಾರೆ ಅದನ್ನ ನಾವು ಫಾಲೋ ಅಪ್ ಮಾಡಬೇಕಾಗತ್ತೆ. ಕಾರ್ ವಿನ್ನರ್ಸ್, ಓಕೆ, ಇದೆಲ್ಲ ಗಮನದಲ್ಲಿ ಇಟ್ಕೊಂಡು ಈಗ ಕಾರ್ ವಿನ್ ಆಗೋಕ್ಕೆ ಮಾಲ್ದೀವ್ಸ್ MPPಲಿ ಇನ್ನ 3 ದಿನ ಟೈಮ್ ಇದೆ. ವಿನ್ ಆಗಿ ನಿಮ್ಮ ಹತ್ರ QCC ಕಾಯಿನ್ ಇರಬೇಕು, ಡಿ ಕಾಯಿನ್ ಇರಬೇಕು, ಟೀಮ್ ಇರಬೇಕು. ಹಂಗಿದ್ರೆ ಮಾತ್ರ ನಿಮಗೆ ಕಾರ್ ಅವಶ್ಯಕತೆ ಇರುತ್ತೆ, ಕಾರ್ ಕೊಡ್ತಾರೆ. ಆ ಕಾರನ್ನ ಕಂಪ್ನಿಗೋಸ್ಕರ ಯೂಸ್ ಮಾಡಬೇಕು, ಪರ್ಸನಲ್ಗೆ ಯೂಸ್ ಮಾಡಂಗಿಲ್ಲ. ಥ್ಯಾಂಕ್ ಯು, ನಮಸ್ಕಾರ. ಇಷ್ಟು ಹೇಳಿ ನಾನು